ಯುಗಾದಿ ಹಬ್ಬಕ್ಕೋಸ್ಕರ ನಿಮ್ಗೆಲ್ಲ ಒಂದು ಕಿಚನ್ ಸೆಟ್ ಕಾನ್ಸೆಪ್ಟ್ ಮಾಡಿದ್ದೀವಿ. ಈ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಸೊ ನೋಡಿ ಒಬ್ಬಟ್ಟು ಬಹಳ ಫೇಮಸ್ ಆದಂತ ಒಂದು ಡಿಶ್ ಅಲ್ಲ. ಹಿಟ್ಟು ಕಲ್ಸೋದಕ್ಕೆ ಇದನ್ನ ಪರಾಟ ಅಂತ ಕರಿತೀವಿ ನಾವು. ಇದು ಬ್ರಾಸಲ್ ಬರುತ್ತೆ. ಸೊ ಆಮೇಲೆ ಇದು ಈ ಸೆಟ್ ಅಲ್ಲಿ ನಿಮ್ಗೆ ಒಬ್ಬಟ್ಟು ಮಾಡೋದಕ್ಕೆ ಅಂತ ಒಂದು ತವಾ ಬರುತ್ತೆ ನೋಡಿ ಬ್ರಾಸಲ್ಲಿ. ಇದು ಕೂಡ ಬಹಳ ಯೂಸ್ಫುಲ್ ಅಂಡ್ ವೆರಿ ತುಂಬಾ ಲೈಕ್ ಆಗಿದೆ ಜನಗಳಿಗೆ. ಹೈಯೆಸ್ಟ್ ಸೆಲ್ಲಿಂಗ್ ಕೂಡ ಇದು. ಆಮೇಲೆ ಇನಿ ಸ್ವೀಟ್ಸ್ ಮಾಡೋದಕ್ಕೆ ಕಂಚಿನದೊಂದು ಪಾತ್ರೆ. ಎನಿ ಕೈಂಡ್ ಆಫ್ ಸ್ವೀಟ್ಸ್ ಮಾಡ್ಬೋದು ನೀವು ಇದರಲ್ಲಿ. ಆಮೇಲೆ ಡೀಪ್ ಫ್ರೈಸ್ಗೆಲ್ಲ ಒಂದು ಕಂಚಿನ ಕಡಾಯಿ. ಅನ್ನ ಸಾರು ಏನೇ ಆಗಲಿ ಈ ಬ್ರಾಸ್ ಕುಕ್ಕರ್ ಅಲ್ಲಿ ಬಹಳ ಚೆನ್ನಾಗಿ ಕುಕ್ ಮಾಡ್ಕೋಬಹುದು. ನೋಡಿ ಒರಿಜಿನಲ್ ಕಲಾಯಿ ಇರುವಂತದ್ದು. ಇದರಲ್ಲಿ ಕೂಡ ನೀವು ಒಬ್ಬಟ್ಟಿಗೆ ಬೇಳೆನ ಇದ್ರಲ್ಲಿ ಬೇಯಿಸಬಹುದು. ಬಹಳ ಚೆನ್ನಾಗಿರುತ್ತೆ. ಇದರಲ್ಲಿ ಬಹಳ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಇನ್ನೊಂದು ಬಹಳ ಫೇಮಸ್ ಆದ ಡಿಶ್ಶು ಕೋಸಂಬರಿ. ಇದ್ರಲ್ಲಿ ಚೆನ್ನಾಗಿ ನೀವು ಸರ್ವ್ ಮಾಡ್ಬೋದು ಇದರಲ್ಲಿ. ಆಮೇಲೆ ಪಾನಕವನ್ನು ಇದ್ರಲ್ಲಿ ಮಾಡ್ಬೋದು ಬ್ರಾಸ್ ಇದು. ಇದೆಲ್ಲ ಮಾಡಿದ್ಮೇಲೆ ನಾವು ದೇವ್ರಿಗೆ ನೈವೇದ್ಯ ಇಡ್ಬೇಕಲ್ಲಪ್ಪ, ಅದಕ್ಕೋಸ್ಕರ ನೋಡಿ ಬ್ಯೂಟಿಫುಲ್ ಆದ ಒಂದು ಚಿಕ್ಕ ಒಂದು ಇದು ಊಟ ಮಾಡೋದಕ್ಕೆ ಒಂದು ಸೆಟ್, ಡಿನ್ನರ್ ಸೆಟ್. ಇದರಲ್ಲಿ ಊಟ ಮಾಡಿದ್ರೆ ನಾವು ಹಬ್ಬದ ಲಕ್ಷಣ ತುಂಬಾ ಚೆನ್ನಾಗಿ ಇದಾಗುತ್ತೆ. ನಮ್ಮ ಟ್ರೆಡಿಷನ್ ಎಲ್ಲ ಬಂದ್ಬಿಟ್ಟು ಹಬ್ಬದ ಊಟ ಕಂಚಿನ ತಟ್ಟೆಯಲ್ಲಿ ತಿನ್ನೋದೇ ಒಂದು ಸಂಪ್ರದಾಯ. ಸೊ ಅದಕ್ಕೋಸ್ಕರ ನಾವು ಕಂಚಿನ ತಟ್ಟೆ ಅಂತ ನೀವು ಮಾಡ್ಸಿದ್ದೀವಿ. ಇದು ಫುಲ್ ಸೆಟ್. ಇದರಲ್ಲಿ ಗ್ಲಾಸು ನಿಮಗೆ 2 ಇದು ಬರುತ್ತೆ, ಕಟೋರೀಸ್ ಬರುತ್ತೆ, ಸ್ಪೂನ್ ಬರುತ್ತೆ, ಒಂದು ಪ್ಲೇಟ್ ಬರುತ್ತೆ. ಬನ್ನಿ ಎಲ್ಲರೂ ಒಟ್ಟಿಗೆ ಈ ಒಂದು ನ್ಯೂ ಟ್ರೆಡಿಷನ್ನ, ನಮ್ಮ ಕಲ್ಚರ್ನ, ಹಬ್ಬನ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಸೆಲೆಬ್ರೇಟ್ ಮಾಡೋಣ. ಎಲ್ಲಾನು ಬ್ರಾಸ್ ವೆಸಲ್ಸ್ ಅಲ್ಲಿ, ಬ್ರಾನ್ಸ್ ವೆಸಲ್ಸ್ ಅಲ್ಲಿ, ಬ್ರಾನ್ಸ್ ಕುಕ್ವೇರ್ಸ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋ ಒಂದು ಇದರಲ್ಲಿ ತಗೊಂಡು ಸೆಲೆಬ್ರೇಟ್ ಮಾಡೋಣ.